ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಆ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಒಂದು ನೋಟಿಫಿಕೇಶನ್ ನ ಬಿಡಿದಾನ. ಸೊ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಅಗ್ನಿವೀರ್ದು. ಸೊ ಯಾರು ಎಲಿಜಿಬಿಲಿಟಿ ಇದ್ದೀರಾ, ಹೈಟ್ ಎಷ್ಟು ಬೇಕು, ಏಜ್ ಎಷ್ಟು ಬೇಕು, ಆಮೇಲೆ ಏನೇನ್ ಆಗಿರ್ಬೇಕು, ಎಜುಕೇಶನ್ ಏನಂತ ಯಾವ ತರ ಆಗಿರ್ಬೇಕು, ಹುಡುಗರಿಗಾಗ್ಲಿ ಹುಡುಗಿರಿಗಾಗ್ಲಿ. ಸೊ ಇಬ್ರಿಗೂ ಸೇರಿ ನಾನು ಇವಾಗ ಹೇಳ್ತಾ ಇದ್ದೀನಿ, ಯಾವಾಗಿಂದ ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು, ಎಕ್ಸಾಮ್ಸ್ ಯಾವಾಗ ಬರ್ತಾವ ಅಂತಂದ್ ಹೇಳಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಿಮ್ಗೆ ಇಲ್ಲಿವರೆಗೂ ಜನ ಹೇಳಿರ್ತಾರ ಎಕ್ಸಾಮ್ ಟಫ್ ಇರುತ್ತ, ಅದಾದ ನಂತರ ನಿಮ್ಗೆ ಹಾಕಕ್ಕ ಹಂಗಿಲ್ಲ, ನಿಂದ ಎಲಿಜಿಬಿಲಿಟಿ ಇರಂಗಿಲ್ಲ, ನೀ ಯಾವಾಗ ಓಡ್ತಿ ಬಿಡು ಫಿಸಿಕಲ್, ಹುಡುಗಿರ್ಗೆ ಹೋಗಕ್ಕೆ ಅಲ್ಲಿ ಎಲಿಜಿಬಲ್ ಇಲ್ಲ, ಹುಡುಗಿಯರೇನು ಏರ್ ಫೋರ್ಸ್ಗೆ ಹೋಗ್ತಾರನ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹಲವಾರು ಜನ ನಿಮ್ ತಲೆಗೆ ತುಂಬಿರ್ತಾರಲ್ಲ, ಅವ್ರನ್ನೆಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ತೆಗೆದ್ ಬಿಡ್ರಿ. ಸೊ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಹುಡುಗರು ಕೂಡ ಹೋಗ್ಬೋದು, ಹುಡುಗಿರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಯ್ನ್ ಆಗ್ಬೋದು. ನಿಮ್ಗೆ ಏನ್ ಬೇಕು ನಾನು ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಸಪೋರ್ಟ್ ಕೊಡ್ತೀನಿ, ಅದ್ರ ಜೊತೆಗೆ ಕ್ಲಾಸಸ್ಗಳನ್ನ ಮಾಡಿ ಹಾಕ್ತೀನಿ. ಫಸ್ಟ್ ಒಂದು. ಸೆಕೆಂಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗಿಂದ ಯಾವಾಗಿನವರೆಗೂ, 8ನೇ ತಾರೀಕು, ಇದೇ ತಿಂಗಳು ಜುಲೈ 8ನೇ ತಾರೀಕಿಂದ, ಅಂದ್ರೆ ಮೀನ್ಸ್ ನಾಳೆಯಿಂದ 8ನೇ ತಾರೀಕಿಂದ ಹಿಡ್ಕೊಂಡು 28ರವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲೈ ಮಾಡೋದು. ಇಲ್ಲಿಂದ 8ನೇ ತಾರೀಕಿಂದ ಹಿಡ್ಕೊಂಡು 28ರವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಷ್ಟು ನೀವು ಬೇಗ ಹಾಕ್ತೀರಿ ಅಷ್ಟು ನಿಮ್ಗೆ ಏನಂತಂದ್ ಹೇಳಿದ್ರೆ ಸಮೀಪ ಇರೋ ಏರ್ ಫೋರ್ಸ್ ಕಮಾಂಡ್ ಸ್ಟೇಷನ್ಸ್ ಆಗಿರ್ಬೋದು ಅಥವಾ ಏರ್ ಓಸ್ ಆಗಿರ್ಬೋದು, ಅವು ನಿಮ್ಗೆ ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಸೆಂಟರ್ಗಳಾಗಿ ಸಿಗ್ತಾವ. ಬೇಗ ಬೇಗ ಹಾಕ್ಬೇಕು, 8ರಿಂದ 28 ಒಳಗಡೆ. ಎಲ್ರಿಗೂ ಕ್ಲಿಯರ್ ಆಯ್ತು? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ರು ಕೇಳೋದೊಂದೇ ಡೇಟ್ ಆಫ್ ಬರ್ತ್ ಏನ್ರಿ ಸರ್, ಎಲ್ಲಿಂದ ಎಲ್ಲಿವರೆಗೂ ಹುಟ್ಟಿದವರೆಲ್ಲ ಹಾಕ್ಬೋದ್ರಿ ಅಂತಂದೇಳಿ. ಅವ್ರು ಕ್ಲಿಯರ್ ಆಗಿ ಕೊಟ್ಟಿದಾರ. 3ನೇ ತಾರೀಕು ನಿಮ್ದು ಡೇಟ್ ಆಫ್ ಬರ್ತ್ 3ನೇ ತಾರೀಕು ಜುಲೈ 2004ರಿಂದ ಹಿಡ್ಕೊಂಡು, 3ನೇ ತಾರೀಕು ಜುಲೈ 2004ರಿಂದ ಹಿಡ್ಕೊಂಡು 3ನೇ ತಾರೀಕು ಜನವರಿ 2008ರವರೆಗೆ ಅಪ್ಲೈ ಮಾಡಬಹುದು. ಅಂದ್ರೆ 2004 ಜುಲೈದಿಂದ ಹಿಡ್ಕೊಂಡು ಜನವರಿ 2008ರವರೆಗೆ ಯಾರ್ಯಾರು ಹುಟ್ಟಿದಿರಿ ನೀವೆಲ್ಲರೂ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಇವನ್ ನಿಮ್ದು ಇವಾಗ ಡೇಟ್ ಆಫ್ ಬರ್ತ್ 3 ಜುಲೈ 2004 ಇತ್ತಂತಂದ್ ಹೇಳಿದ್ರೆ ನೀವು ಕೂಡ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಸೊ ಇವಾಗ ಸರ್ ನಂದೇನಂತಂದ್ ಹೇಳಿದ್ರೆ 8 ಆಗಸ್ಟ್ 2005 ಐತ್ರಿ, ನೀವು ಹಾಕ್ಬಹುದು. ಇಲ್ಲ ಸರ್ ನಂದು 3 ಜನವರಿ 2008 ಐತಂತಂದ್ ಹೇಳಿದ್ರೆ ನೀವು ಕೂಡ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಸೊ 2004ರಿಂದ ಹಿಡ್ಕೊಂಡು 2008ರವರೆಗೂ ಯಾರು ಬರ್ತಾರ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಇಬ್ಬರಿಗೂ. ಸೊ ಈ ಏಜ್ ಲಿಮಿಟ್ ಅಲ್ಲಿ ಬಂದವ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಸರ್ ನಮ್ದು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೋದ್ರಿ ಸರ್, ನೀವು ಈಗ ಡಿಗ್ರಿ ಮಾಡ್ತಿರ್ಬೇಕ್ರಿ ಅಥವಾ PUC ಮುಗಿಸ್ಕೊಂಡಿರ್ಬೇಕು. ಜಸ್ಟ್ ಏನಂತಂದ್ ಹೇಳಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಏನ್ ಕೊಟ್ಟಿದಾರಪ್ಪ ಅಂತಂದ್ ಹೇಳಿದ್ರೆ 10+2 ಅಂತಂದ್ ಹೇಳಿದ್ರೆ ನೀವು PUC ಅನ್ನ ಪಾಸ್ ಆಗಿರ್ಬೇಕು. ಸೈನ್ಸ್ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ ಮಾಡಿದವರು ಹಾಕ್ಬೋದು. ಸೈನ್ಸ್ ಸಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ಸೈನ್ಸ್ ಸಬ್ಜೆಕ್ಟ್ ಯಾರು ತಗೊಂಡಿದಾರಲ್ಲ ನೀವೆಲ್ಲರೂ ಏನಂತಂದ್ ಹೇಳಿದ್ರೆ ಸೈನ್ಸ್ ಮಾಡಿದವ್ರು ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಏರ್ ಫೋರ್ಸ್ಗೆ ಅಪ್ಲೈ ಮಾಡಬಹುದು. ಅದ್ರಲ್ಲಿ ಒಂದ್ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ನಿಮ್ದು ಇಂಗ್ಲಿಷ್ ಮಾರ್ಕ್ಸ್ 50 ಮಾರ್ಕ್ಸ್ ಬಿದ್ದಿರ್ಬೇಕು. ಇಂಗ್ಲಿಷ್ ಮಾರ್ಕ್ಸ್, ಇಂಗ್ಲಿಷ್ ಅಷ್ಟೇ, ಇಂಗ್ಲಿಷ್ ಮಾರ್ಕ್ಸ್ ಎಷ್ಟಿರ್ಬೇಕು, ಇದ್ರೊಳಗ 50 ಮಾರ್ಕ್ಸ್ ಬಿದ್ದಿರ್ಬೇಕು. ಅದಾದ ನಂತರ ನಿಮ್ದು ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು, ಟೋಟಲ್ ಪರ್ಸೆಂಟೇಜ್ PUCದು 50 ಮ್ಯಾಲ ಹೋಗಿರ್ಬೇಕು. ನಿಮ್ದು ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು, 50% ಮೇಲೆ ಆಗಿರ್ಬೇಕು. ಆಮೇಲೆ ಇಂಗ್ಲಿಷ್ ಮಾರ್ಕ್ಸ್ 50 ಬಿದ್ದಿರ್ಬೇಕು. ನೀವೆಲ್ಲರೂ ಏನಂತಂದ್ ಹೇಳಿದ್ರೆ ಎಲಿಜಿಬಲ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ನಮ್ದು PUC ಮಾಡಿಲ್ರಿ, ಡಿಪ್ಲೊಮಾ ಮಾಡಿದಿರಿ. ಸೊ ನೀವು 3 ವರ್ಷ ಡಿಪ್ಲೊಮಾ ಮಾಡಿದವರು ಕೂಡ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಮೆಕ್ಯಾನಿಕಲ್ ಬ್ರಾಂಚು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ, ಆಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನೀವೆಲ್ಲರೂ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾಕ್ಬಹುದು. ನಿಮಗೂ ಕೂಡ ಸೇಮ್ ಏನಂತಂದ್ ಹೇಳಿದ್ರೆ ನಿಮ್ದು ಅಗ್ರಿಗೇಟ್ 50% ಮ್ಯಾಲ ಇರಬೇಕು. ನಿಮ್ದು ಅಗ್ರಿಗೇಟ್ ಏನಂತಂದ್ ಹೇಳಿದ್ರೆ 50% ಮ್ಯಾಲ ಇರಬೇಕು. ಆಮೇಲೆ ನಿಮ್ ಡಿಪ್ಲೊಮಾ ಕಲಿಯುವಾಗ ಎಲ್ಲಾದ್ರೂ ಇಂಗ್ಲಿಷ್ ಪೇಪರ್ ಇತ್ತು ಅಂತಂದ್ ಹೇಳಿದ್ರೆ, ಇಂಗ್ಲಿಷ್ ಎಕ್ಸಾಮ್ ಇತ್ತು ಅಂತಂದ್ ಹೇಳಿದ್ರೆ ಅದ್ರದ್ದು 50 ಮ್ಯಾಲ ಆಗಿರ್ಬೇಕು. ಸೊ ಇಲ್ಲ ನಿಮ್ದು ಯಾವ್ದು ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ನಿಮ್ದು 10th ಅಲ್ಲಿ ಮ್ಯಾಟ್ರಿಕ್ಯುಲೇಷನ್ ಒಳಗಡೆ ಇಂಗ್ಲಿಷ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 50 ಮ್ಯಾಲ ಇರಬೇಕು. ಇಷ್ಟೇನಪ್ಪಾ ಅಂತಂದ್ರೆ ಹೇಳಿದಾನ. ಸರ್ ಇದೆಲ್ಲ ಡಿಪ್ಲೊಮಾದ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದರ್ ದೆನ್ ಸೈನ್ಸ್ ಅಂತ ಅದಾರ ನೋಡ್ರಿ. ಅದರ್ ದೆನ್ ಸೈನ್ಸ್, ನೀವು ಸೈನ್ಸ್ ಮಾಡಿಲ್ಲ, ನೀವು ಕೂಡ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು ಅಂತಂದ್ ಕೊಟ್ಟಿದಾರೆ. ನಿಮ್ ಕೂಡ ಏನಂತಂದ್ ಹೇಳಿದ್ರೆ PUC ಮುಗ್ದಿರ್ಬೇಕು. ನಿಮ್ದು ಕೂಡ ಏನಂತಂದ್ ಹೇಳಿದ್ರೆ PUC ಮುಗ್ದಿರ್ಬೇಕು. 50% ಏನಂತಂದ್ ಹೇಳಿದ್ರೆ ಅಗ್ರಿಗೇಟ್ ಆಗಿರ್ಬೇಕು. ಆಮೇಲೆ ಇಂಗ್ಲಿಷ್ ಮಾರ್ಕ್ಸ್ ಎಷ್ಟಿರ್ಬೇಕಂತಂದ್ ಹೇಳಿದ್ರೆ 50 ಇರ್ಬೇಕು. ಸೊ ಇದೇನಂತಂದ್ ಹೇಳಿದ್ರೆ ನಿಮ್ಗೆ ಅದರ್ ದೆನ್ ಸೈನ್ಸ್ ಕೂಡ ಏನಂತಂದ್ ಹೇಳಿದ್ರೆ ವೇಕೆನ್ಸಿ ಇರ್ತಾವ, ಅವರು ಕೂಡ ಏನಂತಂದ್ ಹೇಳಿದ್ರೆ ನೀವು ಹಾಕ್ಬಹುದು. ನಿಮ್ಗೆ ಒನ್ ಟೈಮ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ನಿಮ್ ಸೈಬರ್ ಸೆಂಟರ್ ಹೋಗ್ಬಿಟ್ಟು ನೀವು ಅವ್ರನ್ನ ಕೇಳ್ರ, ಅವ್ರು ಹೇಳ್ತಾರೆ, ಫುಲ್ ಡೀಟೇಲ್ ಆಗಿ ಹೇಳ್ತಾರೆ, ಅವ್ರ ಅಪ್ಲಿಕೇಶನ್ ನ ಹಾಕೊಡ್ತಾರೆ. ಸೊ ಇದೆಲ್ಲರೂ ಕ್ಲಿಯರ್ ಆಯ್ತಲ್ಲ? ಎಸ್.
ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಹೈಟ್ ಬಗ್ಗೆ. ಸರ್ ಹೈಟ್ ಎಷ್ಟಿರ್ಬೇಕ್ರಿ ಅಂತಂದ್ ಹೇಳಿ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಇರ್ತಾವ. ನೋಡ್ರಿ ಹುಡುಗರಿಗೆ ಎಷ್ಟು ಹೈಟ್ ಇರ್ಬೇಕಂತಂದ್ ಹೇಳಿದ್ರೆ 152.5 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕ. ನೋಡ್ರಪ್ಪ ನಮಗ್ ಮಿಲಿಟರಿ ಹೋಗಕ್ ಆಗಂಗಿಲ್ಲ, ಅದಾಗಂಗಿಲ್ಲ, ನಮ್ದು ಹೈಟ್ ಇಲ್ಲ, 170 ಸೆಂಟಿಮೀಟರ್ ಇಲ್ಲ, 165 ಸೆಂಟಿಮೀಟರ್ ಇಲ್ಲ ಅಂತಂದ್ ಹೇಳ್ಕೊಂಡ್ ಕುಂತಿರ್ಲ, ನಿಮ್ಗೊಂದ್ ಬೆಸ್ಟ್ ಅಪಾರ್ಚುನಿಟಿ ಐತೆ. 152.5 ಸೆಂಟಿಮೀಟರ್ ನಿಮ್ದು ಹೈಟ್ ಇತ್ತು ಅಂತಂದ್ ಹೇಳಿದ್ರೆ ನೀವು ಏರ್ಫೋರ್ಸ್ ಸೇರ್ಬೋದು. ಆಮೇಲೆ ಹುಡುಗಿರಿಗೆ ಎಷ್ಟೈತಿ? ಹುಡುಗಿರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 152 ಸೆಂಟಿಮೀಟರ್ ಐತೆ. ಹುಡುಗಿರಿಗೆ 152 ಸೆಂಟಿಮೀಟರ್, ಹುಡುಗರಿಗೆ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ 152.5 ಸೆಂಟಿಮೀಟರ್ ನಿಮ್ದು ಹೈಟ್ ಇತ್ತಂದ್ರೆ ನೀವು ಏರ್ ಫೋರ್ಸ್ ಅನ್ನ ಸೇರ್ಬಹುದು. ನೆನ್ಪಿಟ್ಕೊಳ್ರಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಹುಡುಗರಿಗೆ 152.5 ಸೆಂಟಿಮೀಟರ್ ಅವನೇ ಕೊಟ್ಟಿದ್ದಾನ. ಮತ್ ಸರ್ ಇಷ್ಟಂಗೇನ್ ಹೈಟ್ ಕಡಿಮೆ ಇರಬೇಕಂತಂದ್ ಹೇಳಿ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ, ಮತ್ ಬೇರೆದಾರ ಮಾತು ಕೇಳಕ್ ಹೋಗ್ಬೇಡ್ರಿ. ಇಲ್ಲೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನ 152.5 ಸೆಂಟಿಮೀಟರ್ ಹುಡುಗರದೇ ನಿಮ್ದು ಹೈಟ್ ಇತ್ತಂತಂದ್ ಹೇಳಿದ್ರೆ ಹೋಗಿ ಅಪ್ಲಿಕೇಶನ್ ಹಾಕ್ರ ಅಷ್ಟ. ಅದಾದಂದ್ರೆ ನಿಮ್ದು ಚೆಸ್ಟ್ ಎಷ್ಟ್ ಇರ್ಬೇಕ್ರಿ? ಹುಡುಗರ್ದು 77 ಸೆಂಟಿಮೀಟರ್ ನಿಮ್ ಚೆಸ್ಟ್ ಇತ್ತಂತಂದ್ ಹೇಳಿದ್ರೆ ಸಾಕು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡೋಣ. ಎಸ್, ಮತ್ತೇನ್ ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ ಅಂತಂದ್ ಹೇಳಿ ನಾವು ಚೆಕ್ ಮಾಡೋಣ ಇವಾಗ. ಪರ್ಮನೆಂಟ್ ಟ್ಯಾಟೂ ಇತ್ತಂತಂದ್ ಹೇಳಿದ್ರೆ ಎಲಿಜಿಬಲ್ ಇಲ್ಲ. ನಿಮ್ ಬಾಡಿ ಮೇಲೆ ಏನಾದ್ರು ಟ್ಯಾಟೂ ಇತ್ತಂತಂದ್ ಹೇಳಿದ್ರಪ್ಪ ನಿಮ್ಗ ಎಲಿಜಿಬಲ್ ಇಲ್ಲ. ನೀವೇನಾದ್ರೂ ಟ್ರೈಬ್ಸ್ ಇದ್ರಿ ಅಂತಂದ್ ಹೇಳಿದ್ರೆ, ಬುಡಕಟ್ಟು ಜನಾಂಗದವ್ರು ಇದ್ರಿ ಅಂತಂದ್ ಹೇಳಿದ್ರೆ ಮಾತ್ರ ನಿಮ್ಗೆ ಅಲೋ ಐತೆ, ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಆಮೇಲೆ ಹುಡುಗಿರಿಗೆ ಏನಂತಂದ್ ಹೇಳಿದ್ರೆ ನೋ ಪ್ರಾಬ್ಲಮ್, ಅವ್ರು ಏನಂತ ಹಂಚಿ ಬಟ್ ಏನೇನಂತಾರಲ್ಲ, ಸೊ ಹುಡುಗಿರ್ದೇನು ಇಲ್ಲ. ಬಟ್ ಆದ್ರೆ ಹುಡುಗರಿಗೆ ಏನಂತಂದ್ ಹೇಳಿದ್ರೆ ಟ್ಯಾಟೋ ಇತ್ತಂತಂದ್ ಹೇಳಿದ್ರೆ ಅವ್ರನ್ನ ತಗೊಳಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಪೇಮೆಂಟ್ ಬಗ್ಗೆ ಐತೆ. ಪೇಮೆಂಟ್ ಬಗ್ಗೆ ಎಲ್ಲ ಏನು ಹೇಳೋದ್ ಬೇಡ, ಮೊದಲು ದೇಶ ಸೇವೆ ಮಾಡಕ್ ಹೋದ್ರೆ ಸಾಕ, ಪೇಮೆಂಟ್ ಅದು ತಾನಾಗೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ಸ್ ಯಾವ ತರ ಇರುತ್ತೆ ಏನಿರುತ್ತೆ ಅಂತಂದ್ ಹೇಳಿ ನಾವು ಚೆಕ್ ಮಾಡೋಣ. ಸಿಲೆಬಸ್ ಏನಿರುತ್ತೆ, ಫಸ್ಟ್ ಏನಂತಂದ್ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಏನಿರುತ್ತೆ, ಸಿಂಪಲ್ ಆಗಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಂತಂದ್ ಹೇಳಿದ್ರೆ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಆರ್ ಹಿಂದಿ ಒಳಗಡೆ ಎಕ್ಸಾಮ್ ಇರುತ್ತೆ, ಇದ್ ನೆನ್ಪಿಟ್ಕೊಳ್ರಿ. ಇಂಗ್ಲಿಷ್ ಅವ್ರ ಹಿಂದಿ ಒಳಗಡೆ ಎಕ್ಸಾಮ್ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ದಾಗ ಇರಂಗಿಲ್ಲ. ಸೈನ್ಸ್ ಸಬ್ಜೆಕ್ಟ್ ದಾಗ ಏನಿರುತ್ತೆ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್ ಅದ್ರ ಮೇಲೆ ಕ್ವಶನ್ಸ್ ಗಳು ಇರ್ತಾವ. 60 ನಿಮಿಷ ಟೈಮಿಂಗ್ ಇರುತ್ತೆ. ಆಮೇಲೆ ಅದರ್ ದೆನ್ ಸೈನ್ಸ್, ನೀವು ಸೈನ್ಸ್ ಇರ್ಲಿಲ್ಲ, ಆರ್ಟ್ಸ್ ಕಾಮರ್ಸ್ ದಾರ್ ನೀವು ಯಾರಾದ್ರೂ ಹಾಕಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ರೀಸನಿಂಗ್, ಜನರಲ್ ಅವೇರ್ನೆಸ್ ಇರುತ್ತೆ. ರೀಸನಿಂಗ್ ಅಂಡ್ ಜನರಲ್ ಅವೇರ್ಸ್, ಆಮೇಲೆ ಇಂಗ್ಲಿಷ್ ಮೇಲೆ ನಿಮ್ ಕ್ವಶನ್ಸ್ ಗಳು ಇರ್ತಾವ 45 ಮಿನಿಟ್ಸ್. ಅದಾದಂದ್ರೆ ಎರಡು ಹಾಕಿದ್ರಿ ಅಂತಂದ್ ಹೇಳಿದ್ರೆ ಅವ್ರಿಗೆ ಬರ್ತಾವ ಮತ್ತೆ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಸೈನ್ಸ್ ಸಬ್ಜೆಕ್ಟ್ ಅಂತಂದ್ ಹೇಳಿ ಅಲ್ಲಿ ಹೋದ ನಂತರ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಕೂಡ. ಆಮೇಲೆ 1 ಮಾರ್ಕ್ಸ್ ಕರೆಕ್ಟ್ ಆಯ್ತು ಅಂತ ಒಂದ್ ಕ್ವಶನ್ ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ದು ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 0.25 ಮಾರ್ಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ತೆಗೆದಾಕ್ತಾರೆ. ಇಷ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೀವು ಎಕ್ಸಾಮ್ ದೊಳಗಡೆ ನಿಮ್ ಸೆಲೆಕ್ಷನ್ ಆಯ್ತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಫೇಸ್ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಫಿಸಿಕಲ್ ಇರುತ್ತೆ. ಸೊ ನೀವು ಎಕ್ಸಾಮ್ ಟೈಮಲ್ಲಿ ನಿಮ್ದು ಅಡ್ಮಿಟ್ ಕಾರ್ಡ್ ಇರುತ್ತಲ್ಲ, ಅದನ್ನ ಏನಂತಂದ್ ಹೇಳಿದ್ರೆ ಹಂಗ ಇಟ್ಕೋಬೇಕು, ಅದನ್ನ ಎಲ್ಲೂ ತೆಗೆದು ಹಾಕೋಂಗಿಲ್ಲ. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ನಿಮ್ದೇನ್ ಅಪ್ಲಿಕೇಶನ್ ಹಾಕೋದ್ನಾಗ ನಿಮ್ಗೊಂದೇನ್ ಡೌನ್ಲೋಡ್ ಕೊಟ್ಟಿರ್ತಾನಲ್ಲ PDF, ಅದನ್ನು ಕೂಡ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ನೀವೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಇಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 8 ಕಾಪೀಸ್ ಫೋಟೋಗ್ರಾಫ್ ಇರಬೇಕು. ಸೈಜ್ ಏನಂತಂದ್ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಏನಂತಂದ್ ಹೇಳಿದ್ರೆ ಕಲರ್ ಫೋಟೋಗ್ರಾಫ್ 8 ಕಾಪೀಸ್ ಇರಬೇಕು. ಇದು ನೆಕ್ಸ್ಟ್ ಇದು ಅಂದ್ರೆ ಎಕ್ಸಾಮ್ ಮುಗಿದ ನಂತರ ನೆಕ್ಸ್ಟ್ ಹೋಗಕ್ಕೆ. ಆಮೇಲೆ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಗಳು ವೆರಿಫಿಕೇಶನ್ ಆದ ನಂತರ ಏನೇನ್ ಪಾಸಿಂಗ್ ಮಾರ್ಕ್ಸ್ ಕಾರ್ಡ್, ಏನೇನ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ಆಮೇಲೆ ಒರಿಜಿನಲ್ ಇರಬೇಕು ಅಂತ ಹೇಳಿದಾನೆ. ಇದ್ರ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಆಮೇಲೆ ಮಾಡಿ ಹಾಕ್ತೀನಿ, ಬಟ್ ಅದ್ರ ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಏನಿರತ್ತಪ್ಪ ಅಂತಂದ್ ಹೇಳಿದ್ರೆ, ಆಮೇಲೆ NCC ABC ಸರ್ಟಿಫಿಕೇಟ್ ಇದ್ದವರು ಕೂಡ ಏನಂತಂದ್ ಹೇಳಿದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಗಳು ಜಾಸ್ತಿ ಸಿಗ್ತಾವ. ಅದನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೋಡ್ರಿ, ಇದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಏನಿರುತ್ತೆ, 1.6 ಕಿಲೋಮೀಟರ್ 1600 ಕಿಲೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ರನ್ನಿಂಗ್ ಮಾಡ್ಬೇಕು. ಹುಡುಗರಾದ್ರೆ ಎಷ್ಟು ನಿಮಿಷ ಮಾಡ್ಬೇಕು? 7 ನಿಮಿಷ ಒಳಗಡೆ ಮಾಡ್ಬೇಕು. ಹುಡುಗಿರಾದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 8 ನಿಮಿಷ ಒಳಗಡೆ ನೀವೇನಂತಂದ್ ಹೇಳಿದ್ರೆ ರನ್ನಿಂಗ್ ಅನ್ನ ಪಾಸ್ ಮಾಡ್ಬೇಕು. ಅದಾದ ನಂತರ ಅದ್ರ ಜೊತೆಗೆ ಏನಿರ್ತಾವ ಹುಡುಗರಿಗೆ 10 ಪುಷಪ್ಸ್ ಇರ್ತಾವ 1 ನಿಮಿಷ ಒಳಗಡೆ. ಆಮೇಲೆ 10 ಸಿಟ್ಅಪ್ಸ್ ಇರ್ತಾವ 1 ನಿಮಿಷದೊಳಗಡೆ. ಆಮೇಲೆ 20 ಸ್ಕ್ವಾಟ್ಸ್ ಇರ್ತಾವ 1 ನಿಮಿಷದೊಳಗಡೆ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಹುಡುಗಿರಿಗೆ ಏನಿರ್ತಾವ ಟೋಟಲ್ ಆಗಿ 10 ಸಿಟ್ಅಪ್ಸ್ ಏನಂತಂದ್ ಹೇಳಿದ್ರೆ 1.5 ನಿಮಿಷದಲ್ಲಿ ಇರುತ್ತೆ. ಅದಾದ ನಂತರ 15 ಸ್ಕ್ವಾಟ್ಸ್ ಏನಂತಂದ್ ಹೇಳಿದ್ರೆ 1 ನಿಮಿಷದಲ್ಲಿ ಇರ್ತಾವ. ಇವುಗಳನ್ನ ಏನಂತಂದ್ ಹೇಳಿದ್ರೆ ನೀವು ಮಾಡ್ಬೇಕು. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಸೊ ಟೋಟಲ್ ಇನ್ಫಾರ್ಮೇಶನ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ಏನೇನ್ ನಡೀತೈತೆ ಅಂತಂದ್ ಹೇಳಿ, ಇದು ನಿಮ್ದು ಫಿಸಿಕಲ್ ಮುಗಿತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಮುಗಿದ ನಂತರ ಏನಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಏನ್ ಕೊಡ್ತಾರ, ಆರ್ಡರ್ ಕಾಪಿ ಕೊಡ್ತಾರೆ, ನೀವು ದೇಶದ ಸೇವೆ ಹೋಗ್ಬೋದು.
ಇಷ್ಟು ಇನ್ಫಾರ್ಮೇಶನ್ ಐತೆ. ಎಲ್ರು ಏನಪ್ಪಾ ಅಂತಂತ ಹೇಳಿದ್ರೆ ನಾಳೆಯಿಂದ ಅಪ್ಲಿಕೇಶನ್ ಹಾಕೋಕ್ ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕು ಮುಗಿಯುತ್ತೆ. ಅಷ್ಟ್ರೊಳಗಡೆ ಹೋಗ್ಬಿಟ್ಟೇನೆ ಅಂತಂದ ಹೇಳಿದ್ರೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ರಿ. ಆಮೇಲೆ ನಾನು ಎಲ್ಲಾ ಕ್ಲಾಸಸ್ ಗಳನ್ನ ಮಾಡಿ ಹಾಕಿದೀನಿ. ಏರ್ಫೋರ್ಸ್ ಬಗ್ಗೆ ಕೆಲವೊಂದು ವಿಡಿಯೋಸ್ ಗಳಿದಾವೆ, ಅವುಗಳನ್ನ ನೋಡ್ರಿ. ಇನ್ನೂ ಕೂಡ ಏನಂತಂದ ಹೇಳಿದ್ರೆ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.